Dear student, today I am going to discuss in the salary chapter 2018 question paper. We have two problems in chapter salary. The first problem is like this: Mr. X is physically handicapped person working in ABC Company Limited, Bangalore, has furnished the following details of his income for the year ended for the year 2017 and 18. Compute his income from salary for the assessment year. Okay, ಇದನ್ನ ಹಾಗೆ ಸಾಲ್ವ್ ಮಾಡ್ತೀನಿ ನೋಡಿ. ಸ್ಯಾಲ್ರಿ, ಬೇಸಿಕ್ ಸ್ಯಾಲ್ರಿ, ದಿಸ್ ಇಸ್ ದ ಪ್ರಾಬ್ಲಮ್ ಇಸ್ ಲೈಕ್ ದಿಸ್. ಇದು ನೋಡಿ, ಬೇಸಿಕ್ ಸ್ಟೇಟ್ಮೆಂಟ್ ಶೋಯಿಂಗ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಆಫ್ ಮಿಸ್ಟರ್ ಎಕ್ಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020 and 21. Right, okay. Basic salary 40,000 per month into 12 months, 4,80,000. Dearness allowance 24,000 per month into 12, that is 2,88,000. Commission 1,500 into 12 months, that is 18,000. Bonus 65,000. Here house rent allowance ಕೊಟ್ಟಿದ್ದಾರೆ. ಹೌಸ್ ರೆಂಟ್ ಅಲವೆನ್ಸ್ಗೆ ನಾವು ಸ್ಯಾಲ್ರಿ ಮಾಡ್ಕೊಬೇಕು. ಇಲ್ಲಿ ಬೇಸಿಕ್ ಸ್ಯಾಲ್ರಿ ಮತ್ತು DA ಮತ್ತು ಕಮಿಷನ್ ಮೂರು ಸಹ ತೊಗೊತೀವಿ. ಮೂರು ಸಹ ತೊಗೊಂಡ್ರೆ 7,86,000 ಬರುತ್ತೆ. ಅದರಲ್ಲಿ ಈಗ ನಾವು HR ಲೆಕ್ಕ ಹಾಕ್ತೀವಿ. ಆಕ್ಚುಲ್ HR ರಿಸೀವ್ಡ್ ಈಸ್ 12,500 per month into 12 months, 1,50,000. ಲೆಸ್ ಲೀಸ್ಟ್ ಆಫ್ ದಿ ಫಾಲೋಯಿಂಗ್. ಅದರಲ್ಲಿ ಆಕ್ಚುಲ್ HR ರಿಸೀವ್ಡ್ ಈಸ್ 1,50,000 or rent paid minus 10% of salary. Here rent paid is 10,600 into 12, 1,27,200 minus 10% of 7,86,000. ಅಲ್ಲಿಗೆ ನೀವು 78,600 ಬರ್ತದೆ. ಅಲ್ಲಿಗೆ 1,27,200 ಮೈನಸ್ 78,600 ಅಂತಂದರೆ 48,600 ಬರುತ್ತೆ. ದಟ್ ಇಸ್ ಮೈನಸ್ ಮಾಡಿದ್ರೆ ಆರ್ ಮನೆ ಬೆಂಗಳೂರಲ್ಲಿದೆ. 40% ಆಫ್ ಸ್ಯಾಲ್ರಿ, 40% ಆಫ್ 7,86,000, ಅಲ್ಲಿಗೆ 3,14,400 ಬರ್ತದೆ. ಈ ಮೂರರಲ್ಲಿ ಯಾವ್ದು ಲೀಸ್ಟ್ ಇದೆ? 48,600 ಲೀಸ್ಟ್ ಇದೆ. ಇದನ್ನು ಆಕ್ಚುಲ್ HR ರಿಸೀವ್ಡಲ್ಲಿ ನಾವು ಮೈನಸ್ ಮಾಡ್ತೀವಿ. ದಟ್ ಈಸ್ 48,600 ಮೈನಸ್ ಮಾಡಿದ್ರೆ ನಿಮ್ಗೆ 1,01,400 ಬಂತು. ದಟ್ ಈಸ್ ಅ ಟ್ಯಾಕ್ಸಬಲ್ ಅಮೌಂಟ್ ಆಫ್ HRA. ಓಕೆನಾ? ನೆಕ್ಸ್ಟು ಟ್ರಾನ್ಸ್ಪೋರ್ಟ್ ಅಲಯನ್ಸ್. ಇಲ್ಲಿ ಟ್ರಾನ್ಸ್ಪೋರ್ಟ್ ಅಲಯನ್ಸು 4,000 ಪರ್ ಮಂತ್ ಇದೆ. 4,000 ಇಂಟು 12, 48,000 ಬರುತ್ತೆ. ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಪರ್ಸನ್ ಅದರಿಂದ ನಾವು ದಟ್ ಈಸ್ 3,200 rupees ಪರ್ ಮಂತ್ ಎಕ್ಸಮ್ಷನ್ ಕೊಡ್ತೀವಿ. ಓಕೆನಾ? ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ಗೆ ಅಲ್ಲಿಗೆ ಎಕ್ಸಮ್ಷನ್ 3,200 ಇಂಟು 12, ದಟ್ ಈಸ್ 38,400. ಅಲ್ಲಿಗೆ 48,000ರಲ್ಲಿ 38,400 ಮೈನಸ್ ಮಾಡಿದ್ರೆ 9,600 ಈಸ್ ಟ್ಯಾಕ್ಸಬಲ್ ಅಮೌಂಟ್ ಆಫ್ ಟ್ರಾನ್ಸ್ಪೋರ್ಟ್ ಅಲಯನ್ಸ್. ಮತ್ತು ರೀಇಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಇದು ಸಹ 17,500 ಇದೆ. ಅಲ್ಲಿಗೆ ಎಕ್ಸಮ್ಷನ್ 15,000 ಎಕ್ಸಮ್ಷನ್ ಕೊಡ್ತೀವಿ. ದಟ್ ಈಸ್ 2,500 rupees ಈಸ್ ಟ್ಯಾಕ್ಸಬಲ್. ನೆಕ್ಸ್ಟ್ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು RPF. ಮಾಮೂಲಿ ಇದು ಸ್ಯಾಲ್ರಿ ಯಾವ್ದು ತೊಗೊಬೇಕಪ್ಪ? 15% ಆಫ್ ಸ್ಯಾಲ್ರಿ ಕೊಟ್ಟಿದ್ದಾರೆ. ದಟ್ ಇಸ್ 15% ಆಫ್ ಸ್ಯಾಲ್ರಿ ಯಾವುದು HR ಏನು ಸ್ಯಾಲ್ರಿ ತೊಗೊತೀವಿ ಅದೇ ತೊಗೊತೀವಿ. ದಟ್ ಇಸ್ 7,86,000. ಅಲ್ಲಿಗೆ 15% ಆಫ್ 7,86,000 ಅಂತಂದರೆ 1,17,900 ಬಂತು. ಎಕ್ಸಮ್ಷನ್ನು 12% ಆಫ್ ಸ್ಯಾಲ್ರಿ ಈಸ್ ಎಕ್ಸಮ್ಷನ್. ದಟ್ ಈಸ್ 12% ಆಫ್ 7,86,000 ಅಂತಂದರೆ ದಟ್ ಈಸ್ 94,320 ಈಸ್ ಎಕ್ಸಮ್ಷನ್. ರಿಮೈನಿಂಗ್ 23,580 ಈಸ್ ಟ್ಯಾಕ್ಸಬಲ್. ಇದು ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು RPF. ಅಲ್ಲಿಗೆ 15% ಆಫ್ ಸ್ಯಾಲ್ರಿ ತೊಗೊತೀವಿ. ಎಕ್ಸಮ್ಷನು 12%. ಮತ್ತು ಇಂಟ್ರೆಸ್ಟು ದಟ್ ಈಸ್ ಇಂಟ್ರೆಸ್ಟ್ 11% ಇದೆ. 11% ಅಂದರೆ ದಟ್ ಇಸ್ 11,000 ಬಂತು. ದಟ್ ಈಸ್ ಎಕ್ಸಮ್ಷನು ದಟ್ ಈಸ್ 9.5% ಎಕ್ಸಮ್ಷನು. ಅಲ್ಲಿಗೆ 11,000 rupees 11% ಆದರೆ 9.5% ಎಷ್ಟು? ದಟ್ ಈಸ್ 9,500 rupees. ಅಲ್ಲಿ 11,000ಅಲ್ಲಿ 9,500 rupees ಎಕ್ಸಮ್ಷನ್ ಕೊಟ್ಟರೆ 1,500 rupees ಈಸ್ ಟ್ಯಾಕ್ಸಬಲ್. ಯಾವುದು? ಇಂಟ್ರೆಸ್ಟ್ ಆನ್ RPF. ಓಕೆನಾ? ನೆಕ್ಸ್ಟ್ ಮೋಟರ್ ಕಾರ್ ಫೆಸಿಲಿಟಿ ಕೊಟ್ಟರೆ, ಮೋಟರ್ ಕಾರ್ ಫೆಸಿಲಿಟಿ ಕಂಪ್ಲೀಟ್ ಮೋಟರ್ ಕಾರನ್ನು ನಾವು ಕರೆಕ್ಟಾಗಿ ಓದ್ಕೊಬೇಕಲ್ಲ. ಕಂಪ್ಲೀಟ್ ಮೋಟರ್ ಕಾರನ್ನು ನಾವು ಅಫಿಷಿಯಲ್ ಪರ್ಪಸ್ಗೆ ಯೂಸ್ ಮಾಡಿದ್ದೀವಿ. ಓಕೆನಾ? ಮೋಟರ್ ಕಾರನ್ನು ಯಾರೇ ಕೊಟ್ಟಿರಲಿ, ಕಂಪ್ಲೀಟ್ ಮೋಟರ್ ಕಾರ್ ಫೆಸಿಲಿಟಿ ಅಫಿಷಿಯಲ್ ಪರ್ಪಸ್ಗೆ ಯೂಸ್ ಮಾಡಿಕೊಂಡ್ರೆ ಯಾವುದೇ ಅಮೌಂಟು ಟ್ಯಾಕ್ಸಬಲ್ ಇಲ್ಲ. ಹಾಗಾಗಿ ಎಕ್ಸಮ್ ಫ್ರಮ್ ಟ್ಯಾಕ್ಸ್ ಅಮೌಂಟ್ ಕಲಮಲ್ಲಿ ಟ್ಯಾಕ್ಸ್ ಹಾಕ್ತೀವಿ. ಮತ್ತು ಚಿಲ್ಡ್ರನ್ಸ್ ಎಜುಕೇಷನ್ಸ್ ಅಲವೆನ್ಸ್ ಇದೆ. ಅಲ್ಲಿಗೆ 600 rupees ಇದೆ ಇಂಟು 12 ಇಂಟು 2 ಚಿಲ್ಡ್ರನ್ಗೆ. ಅಲ್ಲಿಗೆ 14,400 ತೊಗೊತಾನೆ. ಎಕ್ಸಮ್ಷನ್ನು ಎಜುಕೇಷನ್ಸ್ ಅಲವೆನ್ಸ್ ಅಂದರೆ 100 rupees ಎಕ್ಸಮ್ಷನ್ ಅಷ್ಟೇ. ದಟ್ ಈಸ್ 100 ಇಂಟು 12 ಇಂಟು 2 ಚಿಲ್ಡ್ರನ್, 2,400 rupees ಎಕ್ಸಮ್ಷನ್ ಕೊಡ್ತೀವಿ. ಅಲ್ಲಿಗೆ 14,400ರಲ್ಲಿ 2,400 ಎಕ್ಸಮ್ಷನ್ ಕೊಟ್ಟರೆ ನಾವು 12,000 rupees ಇಸ್ ಟ್ಯಾಕ್ಸಬಲ್. ಓಕೆ. ಚಿಲ್ಡ್ರನ್ ಹಾಸ್ಟೆಲ್ ಅಲವೆನ್ಸ್ ಇದೆ. ಹಾಸ್ಟೆಲ್ ಅಲವೆನ್ಸಲ್ಲಿ ಇಲ್ಲಿಗೆ 1,000 rupees ಪರ್ ಮಂತ್ ತೊಗೊಳ್ತಾರೆ. 1,000 rupees ಪರ್ ಮಂತ್ ಅಲ್ಲಿ 1,000 rupees ಪರ್ ಮಂತ್ ಫಾರ್ 2 ಚಿಲ್ಡ್ರನ್ ಇದೆ. ಫಾರ್ 2 ಚಿಲ್ಡ್ರನ್ಗೆ ಸೇರಿ ದಟ್ ಈಸ್ 1,000 rupees ಡ್ರಾ ಮಾಡ್ತಾರೆ. ಹಾಗಾಗಿ ನೀವು ಇಂಟು 2 ಮಾಡೋಗತ್ತಿಲ್ಲ. 2 ಚಿಲ್ಡ್ರನ್ಗೆ 1,000 rupees ಪರ್ ಮಂತ್ ತೊಗೊಳ್ತಾರೆ. ಹಾಗೆ 1,000 ಇಂಟು 12 ಅಂತಂದರೆ
12,000 rupees. ಎಕ್ಸಂಪ್ಷನ್ನು ಮಾಮೂಲಿ 300 into 12 into 2 ಅಲ್ಲಿಗೆ 7,200 rupees ಎಕ್ಸಂಪ್ಷನ್ನು, 4,800 rupees ಟ್ಯಾಕ್ಸಬಲ್. ಓಕೆನಾ, ರೈಟ್. ನೆಕ್ಸ್ಟ್ ಇಷ್ಟೇ ಇದನ್ನು ಟೋಟಲ್ ಮಾಡಿದಾಗ 10,06,380 ಬರುತ್ತೆ. ಈಗ ನೆಕ್ಸ್ಟ್ ಗ್ರಾಸ್ ಸ್ಯಾಲ್ರಿ ಇದರಲ್ಲಿ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16 ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಇದೆ, ಕಂಪಲ್ಸರಿ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16 ಸಬ್ಸೆಕ್ಷನ್ 1 50,000. ಎಕ್ಸಂಪ್ಷನ್ ಕೊಡಲ್ಲ. ಪ್ರೊಫೆಷನಲ್ ಟ್ಯಾಕ್ಸ್, ಇಲ್ಲಿ ಪ್ರೊಫೆಷನಲ್ ಟ್ಯಾಕ್ಸ್ 400 rupees ಪೇ ಮಾಡ್ತಾರೆ ಎಂಪ್ಲಾಯಿ. ಅಲ್ಲಿಗೆ 400 into 12 ಅಂತಂದರೆ 4,800 rupees. ಅಲ್ಲಿಗೆ 54,800 rupees ಡಿಡಕ್ಷನ್ಸ್ ಕೊಡ್ತೀವಿ. ಇನ್ ರಿಮೈನಿಂಗ್ 9,51,580 ಟ್ಯಾಕ್ಸಬಲ್. ಓಕೆನಾ, ದಿಸ್ ಈಸ್ ಟ್ಯಾಕ್ಸಬಲ್ ಸ್ಯಾಲ್ರಿ ಆಸ್ ಟೋಟಲ್ ಸ್ಯಾಲ್ರಿ. ಓಕೆ, ಇದು ಫಸ್ಟ್ ಪ್ರಾಬ್ಲಮ್ಮು. ಇನ್ನೊಂದು ಪ್ರಾಬ್ಲಮ್ ಇದೆ, ಅದೇ ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ಮು ನೋಡಿ. ಅದು ನನಗೆ ಹೇಳ್ತೀನಿ ನೋಡಿ. ಸ್ಟೇಟ್ಮೆಂಟ್ ಶೋಯಿಂಗ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಆಫ್ ಮಿಸ್ಟರ್ ಆನಂದ್ ಫಾರ್ ದ ಅಸೆಸ್ಮೆಂಟ್ ಡೇಟ್ 2020 and 21. ನೋಡಿ ಇಲ್ಲಿದೆ. ಬೇಸಿಕ್ ಸ್ಯಾಲ್ರಿ 40,000 into 12 ದಟ್ ಈಸ್ 4,80,000. ಡಿಯರ್ನೆಸ್ ಅಲವೆನ್ಸ್ 60% ಆಫ್ ಬೇಸಿಕ್ ಪೇ. ಈಗ 4,80,000ನಲ್ಲಿ 60% ಅಂದರೆ 2,88,000 ಡಿ ಎ ಬರುತ್ತೆ. ಕಮಿಷನ್ ಕೊಟ್ಟಿದ್ದಾರೆ ಅವರೇ 18,000 ಅಂತ. ಬೋನಸ್ 60,000 rupees ಕೊಟ್ಟಿದ್ದಾರೆ. ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ RPF, ಇಲ್ಲಿ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ SPF ಇದೆ. ಇಲ್ಲಿ SPFಗೆ ನಾವೇನು ಮಾಡ್ತೀವಿ, ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ SPF ಮತ್ತು ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು SPF ಎರಡೂ ಸಹ ಎಕ್ಸಮ್ ಫ್ರಮ್ ಟ್ಯಾಕ್ಸ್. ಓಕೆನಾ, ಹಾಗಾಗಿ ಎಂಪ್ಲಾಯರ್ಸ್ SPF RPF ಮಾಡಿದಾಗ ಮಾತ್ರ ದಟ್ ಈಸ್ 15% ಎಷ್ಟೇ ಕಂಟ್ರಿಬ್ಯೂಟ್ ಮಾಡಿ 12% ಆಫ್ ಸ್ಯಾಲ್ರಿ ಇಸ್ ಎಕ್ಸಮ್ಷನ್ನು. ಇದು ಇಂಟ್ರೆಸ್ಟು ಸಹ RPF ಕ್ರೆಡಿಟ್ ಆಗಿದ್ರೆ ಅದು ಸಹ ಎಕ್ಸಾಮ್ ಪಾರ್ಟ್ ಆಫ್ ದಿ ಅಮೌಂಟ್ ಈಸ್ ಟ್ಯಾಕ್ಸಬಲ್ ಅಂಡ್ ಪಾರ್ಟ್ ಆಫ್ ದಿ ಅಮೌಂಟ್ ಎಕ್ಸಮ್ಷನ್. ಅಲ್ಲಿ 9.5% ಎಕ್ಸಮ್ಷನ್ ಕೊಡ್ತೀವಿ. ಆದರೆ SPFಗೆ ನೀವು ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಇಂಟ್ರೆಸ್ಟ್ ಬಂದರೆ ದಟ್ ಈಸ್ ಟೋಟಲ್ ಅಮೌಂಟ್ ಈಸ್ ಎಕ್ಸಮ್ ಫ್ರಮ್ ಟ್ಯಾಕ್ಸ್. ನಾವು ಅಮೌಂಟ್ ಕನ್ನಮಲ್ಲಿ ಡ್ಯಾಶ್ ಹಾಕ್ತೀವಿ. ನೆಕ್ಸ್ಟ್ ಸಿಟಿ ಕಾಂಪನ್ಸೇಟರಿ ಅಲವೆನ್ಸ್ ಇಸ್ ಟ್ಯಾಕ್ಸಬಲ್ 500 into 12 6,000 rupees. ಮೆಡಿಕಲ್ ಅಲವೆನ್ಸ್ ನೋಡಿ, ಮೆಡಿಕಲ್ ಅಲವೆನ್ಸಲ್ಲಿ ಮೆಡಿಕಲ್ ಎಕ್ಸ್ಪೆನ್ಸಸ್ ಎಷ್ಟೇ ಖರ್ಚು ಮಾಡಿದ್ರು ಸಹ ನೀವು ಅದು ಲೆಕ್ಕಕ್ಕೆ ಬರಲ್ಲ. ಎಂಟೈರ್ ಅಮೌಂಟ್ ಆಫ್ ಮೆಡಿಕಲ್ ಅಲವೆನ್ಸ್ ರಿಸೀವ್ಡ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. ದಟ್ ಈಸ್ 800 into 12 9,600 rupees. ಆಮೇಲೆ ಮೆಡಿಕಲ್ ಎಕ್ಸ್ಪೆನ್ಸಸ್ ರೀಇಂಬರ್ಸ್ಮೆಂಟ್ ಆದರೆ ಮಾತ್ರ 15,000 ಎಕ್ಸಮ್ಷನ್ ರಿಮೈನಿಂಗ್ ಟ್ಯಾಕ್ಸ್ ಕೊಡ್ತೀವಿ. ಬಟ್ ಎಂಟೈರ್ ಅಮೌಂಟ್ ಆಫ್ ಮೆಡಿಕಲ್ ಅಲವೆನ್ಸ್ ರಿಸೀವ್ಡ್ ಈಸ್ ಫುಲ್ಲಿ ಟ್ಯಾಕ್ಸಬಲ್. ಓಕೆನಾ. ಮತ್ತು ಇಲ್ಲಿ ರೆಂಟ್ ಫ್ರೀ ಅಕಾಮಿಡೇಷನ್ ಇದೆ. ರೆಂಟ್ ಫ್ರೀ ಅಕಾಮಿಡೇಷನ್ಗೆ ಸ್ಯಾಲ್ರಿ ಲೆಕ್ಕ ಹಾಕಬೇಕು. ಸ್ಯಾಲ್ರಿ ಯಾವ್ಯಾವ ಬರ್ತದೆ ನೋಡಿರ್ತೀನಿ. ಬೇಸಿಕ್ ಸ್ಯಾಲ್ರಿ ಇದೆ, DA ಇದೆ, ಕಮಿಷನ್ ಇದೆ, ಬೋನಸ್ ಇದೆ, CCA ಇದೆ, ಮೆಡಿಕಲ್ ಅಲವೆನ್ಸ್ ಟ್ಯಾಕ್ಸಬಲ್ ಅಮೌಂಟ್. ಟೋಟಲ್ ಇವೆಲ್ಲ ನೋಡಿಕೊಂಡ್ರೆ 8,61,600 ಬರ್ತದೆ. ದಿಸ್ ಇಸ್ ಸ್ಯಾಲ್ರಿ ಫಾರ್ RFA. ಈಗ ನಾವು ನೆಕ್ಸ್ಟ್ ನೋಡ್ತೀವಿ ನೋಡಿ. ದಟ್ ಈಸ್ ಇಲ್ಲಿ ಎಂಪ್ಲಾಯರು ರೆಂಟನ್ನು ಪೇ ಮಾಡ್ತಾರೆ. ಹಾಗಾಗಿ ನಾವು ಎರಡು ಆಪ್ಷನ್ ತೊಗೊತೀವಿ. ಒಂದು 15% ಆಫ್ ಸ್ಯಾಲ್ರಿ, 15% ಆಫ್ 8,61,600, 1,29,240 ಬರುತ್ತೆ. ಓರ್ ರೆಂಟ್ ಪೇಡ್ ಬೈ ದಿ ಎಂಪ್ಲಾಯರ್ 5,000 ಎಂಪ್ಲಾಯರ್ ಪೇ ಮಾಡ್ತಾರೆ. 5,000 into 12 ಅಂದರೆ 60,000 rupees. ಇವೆರಡರಲ್ಲಿ ಯಾವುದು ಲೀಸ್ಟ್ ಇರುತ್ತೋ ಅದು ತೊಗೊತೀವಿ. ದಟ್ ಇಸ್ 60,000 rupees. ಇನ್ ಕೇಸ್ ಫರ್ನಿಚರ್ ಕೊಟ್ಟಿದ್ರೆ ಅದರಲ್ಲಿ 10% ಆಫ್ ದಿ ಕಾಸ್ಟ್ ಆಫ್ ಫರ್ನಿಚರ್ ತೊಗೊತೀವಿ. ಇಲ್ಲಿ 1,20,000 ರೂಪಾಯಿ ಫರ್ನಿಚರ್ಸನ್ನು ಕೊಟ್ಟಿದ್ದಾರೆ. ಇದರಲ್ಲಿ 10% ಆ್ಯಡ್ ಮಾಡ್ಕೊತೀವಿ. ದಟ್ ಈಸ್ 12,000 rupees. ಟೋಟಲ್ 72,000 rupees ಈಸ್ ಟ್ಯಾಕ್ಸಬಲ್ ಅಮೌಂಟ್ ಆಫ್ RFA, ರೆಂಟ್ ಫ್ರೀ ಅಕಾಮಿಡೇಷನ್. ಓಕೆನಾ. ನೆಕ್ಸ್ಟ್ ಮೋಟರ್ ಕಾರ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಅವರೇ ಸ್ಮಾಲ್ ಕಾರ್ ಅಂತ ಕೊಟ್ಟಿದ್ದಾರೆ. ಸ್ಮಾಲ್ ಕಾರ್ ಕೊಟ್ಟಾಗ ರನ್ನಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ 1,800 rupees into 12 months 21,600 ಪ್ಲಸ್ ಡ್ರೈವರ್ ಸ್ಯಾಲ್ರಿ 900 per month. ಅಲ್ಲಿಗೆ 10,800. ಟೋಟಲ್ 32,400 rupees ಈಸ್ ಮೋಟರ್ ಕಾರ್ ಫೆಸಿಲಿಟಿ ಟ್ಯಾಕ್ಸಬಲ್ ಅಮೌಂಟು. ಮತ್ತು ಫ್ರೀ ಟೆಲಿಫೋನ್ ಫೆಸಿಲಿಟಿ. ಇಲ್ಲಿ ಟೆಲಿಫೋನ್ ಫೆಸಿಲಿಟಿ ಎಂಪ್ಲಾಯ್ ಮನೇಲಿ ಕೊಟ್ಟು ಎಂಪ್ಲಾಯ್ ಅದನ್ನು ಅಫಿಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಳಿ ಅಥವಾ ಪರ್ಸನಲ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಳಿ. ಟೋಟಲಿ ನಾವು ಪರ್ಸನಲ್ ಪರ್ಪಸ್ಗೆ ತೊಗೊತೀವಿ. ಆದರೆ ಎಲ್ಲ ಒಂದು ಕಡೆ ನಾವು ಅಫಿಷಿಯಲ್ ಪರ್ಪಸ್ಗೂ ಯೂಸ್ ಮಾಡ್ಕೊಂಡ್ಬಿಡ್ತೀವಿ ಅನ್ನೋಯಿಂಗ್ಲಿ. ಹಾಗಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಮೆಡಿಕಲ್ ಫೆಸಿಲಿಟಿ ಎಂಪ್ಲಾಯಿ ಕೊಟ್ಟಾಗ, ಹಾಗಾಗಿ ಸಪೋಸ್ ಇದು ಯಾವುದು ಮೊಬೈಲ್ ಫೋನ್ ಫೆಸಿಲಿಟಿ ಕೊಟ್ಟಾಗೂ ಸಹ ಎಂಪ್ಲಾಯ್ ಕೊಟ್ಟಾಗ ಸಹ, ಯಾಕಂದರೆ ಆ ಫೋನಲ್ಲಿ ನಾವು ಅಫಿಷಿಯಲ್ ಪರ್ಪಸ್ಗೆ ಮತ್ತು ಪರ್ಸನಲ್ ಪರ್ಪಸ್ಗೆ ಎರಡಕ್ಕೂ ಯೂಸ್ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಎಂಟೈರ್ ಅಮೌಂಟ್ ಆಫ್ ಟೆಲಿಫೋನ್ ಫೆಸಿಲಿಟಿ ಎಕ್ಸ್ಪೆನ್ಸಸ್ ಈಸ್ ಫುಲ್ಲಿ ಟ್ಯಾಕ್ಸ್ ಫ್ರೀ. ಓಕೆನಾ. ನೆಕ್ಸ್ಟ್ ಗಿಫ್ಟ್ ವೋಚರ್ ಕೊಡ್ತಾರೆ. ಎಂಪ್ಲಾಯಿಗೆ ಗಿಫ್ಟ್ ವೋಚರ್ ಕೊಟ್ಟಾಗ ಅಪ್ ಟು 5,000 rupees ಎಕ್ಸಮ್ಷನ್ನು. ಒಂದು ತಿಳ್ಕೊಳ್ಳಿ, ಗಿಫ್ಟು ರಿಲೇಟಿವ್ಸ್ ಕೊಟ್ಟರೆ ಎಂಟೈರ್ ಅಮೌಂಟು ಎಕ್ಸಮ್ ಫ್ರಮ್ ಟ್ಯಾಕ್ಸ್. ನಾನ್ ರಿಲೇಟಿವ್ ಕೊಟ್ಟಾಗ ಅಪ್ ಟು 50,000 ಎಕ್ಸಮ್ಷನ್ನು. ಎಂಪ್ಲಾಯಿ ಕೊಟ್ಟಾಗ 5,000 ಎಕ್ಸಮ್ಷನ್ನು. ಇಲ್ಲಿಗೆ 12,500 rupees ಕೊಟ್ಟಿದ್ದಾರೆ. ಅಲ್ಲಿಗೆ -5,000 rupees ಎಕ್ಸಮ್ಷನ್ ಕೊಡ್ತೀವಿ. 7,500 rupees ಟ್ಯಾಕ್ಸಬಲ್. ಓಕೆನಾ. ಇಷ್ಟೆಲ್ಲ ತೊಗೊಂಡ್ರೆ ಟೋಟಲ್ ಮಾಡ್ಕೊಂಡ್ರೆ 9,73,500 ಇದೆ. ಓಕೆನಾ. ಇದನ್ನು ಗ್ರಾಸ್ ಸ್ಯಾಲ್ರಿ. ಇದನ್ನು ಮಾಮೂಲಿ ಡಿಡಕ್ಷನ್ಸ್, ಸ್ಟ್ಯಾಂಡರ್ಡ್ ಡಿಡಕ್ಷನ್ಸು EA ಕೊಡಲ್ಲ. ಮತ್ತು PT 450 per month 5,400. ಟೋಟಲ್ 55,400 ಎಕ್ಸಮ್ಷನ್ ಕೊಡ್ತೀವಿ. ಟೋಟಲ್ ಸ್ಯಾಲ್ರಿ ಇನ್ಕಮ್ ಈಸ್ 9,18,100 ಬರುತ್ತೆ. ದಿಸ್ ಈಸ್ ಟ್ಯಾಕ್ಸಬಲ್ ಅಮೌಂಟ್ ಆಫ್ ಸ್ಯಾಲ್ರಿ. ದಟ್ ಇಸ್ ಟೋಟಲ್ ಸ್ಯಾಲ್ರಿ ಆಫ್ ಎನ್ ಎಂಪ್ಲಾಯಿ. ಇದು 2017 ದಟ್ ಈಸ್ 18 ಪೇಪರು.
ಇದರಲ್ಲೂ ಪ್ರತಿ ವರ್ಷ ಎರಡು ಪ್ರಾಬ್ಲಮ್ ಇರ್ತವೆ, ಜಸ್ಟ್ ಕೇರ್ಫುಲ್ ತಗೊಳ್ಳಿ. ನೋಡಿ 2017 ಪೇಪರು. ಸ್ಟೇಟ್ಮೆಂಟ್ ಶೋಯಿಂಗ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲರಿ ಆಫ್ ಮಿಸ್ಟರ್ ಪ್ರಥಮ್ ಫಾರ್ ದ ಅಸೆಸ್ಮೆಂಟ್ ಫಾರ್ ದಿ ಇಯರ್ ಎಂಡೆಡ್ ಫಾರ್ ದ ಅಸೆಸ್ಮೆಂಟ್ 2020-21. ಜಸ್ಟ್ ಸಿಂಪಲ್ ಆಗಿದೆ. ಬೇಸಿಕ್ ಸ್ಯಾಲರಿ 20,000, 2,40,000 rupees. ಡಿಯರ್ನೆಸ್ ಅಲೈನ್ಸ್ 6,000 into 12, 72,000. ಬೋನಸ್ 20,000 into 3 months. ಬೇಸಿಕ್ ಸ್ಯಾಲರಿ 60,000 rupees. ಎಂಟರ್ಟೈನ್ಮೆಂಟ್ ಅಲೈನ್ಸ್ ಇದೆ 2,500 rupees into 12 months, 30,000 rupees. ನೋಡಿ, ಎಂಟರ್ಟೈನ್ಮೆಂಟ್ ಅಲೈನ್ಸಸ್ಸು ಇದು ಅವನು ಖರ್ಚು ಮಾಡಿರೋ ಅಮೌಂಟ್ ಕೊಡಲಿ ಬಿಡಲಿ, ಇವನ್ ಖರ್ಚು ಮಾಡಿರೋ ಅಮೌಂಟ್ ಇಷ್ಟು ಖರ್ಚಾಗಿದೆ ಅಂತ ಕೊಟ್ಟರು ಸಹ ನಾವು ಅದನ್ನು ಇಗ್ನೋರ್ ಮಾಡ್ತೀವಿ. ಎಂಟೈರ್ ಅಮೌಂಟ್ ಆಫ್ ಎಂಟರ್ಟೈನ್ಮೆಂಟ್ ಅಲೈನ್ಸ್ ರಿಸೀವ್ಡ್ ಇಸ್ ಫುಲ್ಲಿ ಟ್ಯಾಕ್ಸಬಲ್, ಅದೊಂದು ಜ್ಞಾಪಕ ಇಟ್ಕೊಂಬಿಡಿ. ಮತ್ತು ಚಿಲ್ಡ್ರನ್ ಹಾಸ್ಟೆಲ್ ಅಲೈನ್ಸು 400 rupees ತೊಗೊಂಡಿದ್ದಾರೆ. 400 into 12 into 3, 14,400. ಇದು ಹಾಸ್ಟೆಲ್ ಅಲೈನ್ಸ್ಗೆ ಎಕ್ಸಂಪ್ಷನು 300 rupees ಎಕ್ಸಂಪ್ಷನು ಪರ್ ಮಂತ್ ಪರ್ ಚೈಲ್ಡ್ ಫಾರ್ ಮ್ಯಾಕ್ಸಿಮಮ್ ಆಫ್ 2 children. ಹಾಗೆ 300 into 12 into 2, 7,200 ಎಕ್ಸಂಪ್ಷನು, ದಟ್ ಈಸ್ 7,200 rupees ಟ್ಯಾಕ್ಸಬಲ್. ಆಮೇಲೆ ರಿಇಂಬರ್ಸ್ಮೆಂಟ್ ಆಫ್ ಮೆಡಿಕಲ್ ಎಕ್ಸ್ಪೆನ್ಸಸ್ 22,000 ರೂಪಾಯಿ ಇದೆ, 15,000 ರೂಪಾಯಿ ಎಕ್ಸಂಪ್ಷನ್ ಕೊಡ್ತೀವಿ, 7,000 rupees ಇಸ್ ಟ್ಯಾಕ್ಸಬಲ್. ಆಮೇಲೆ ರೆಂಟ್ ಫ್ರೀ ಅಕಾಮಿಡೇಷನ್ ಕೊಟ್ಟಿದ್ದಾರೆ. ರೆಂಟ್ ಫ್ರೀ ಅಕಾಮಿಡೇಷನ್ಗೆ ಫಸ್ಟ್ ನೀವೇನು ಬೇಕು, ರೆಂಟ್ ಫ್ರೀ ಅಕಾಮಿಡೇಷನ್ ಅಂತಂದರೆ ಸ್ಯಾಲರಿ ಲೆಕ್ಕ ಹಾಕೊಂಬಿಡಿ. ಯಾವ್ದು ಬರುತ್ತೆ, ಬೇಸಿಕ್ ಸ್ಯಾಲರಿ, DA, ನೆಕ್ಸ್ಟ್ ಬೋನಸ್, EA, ಚಿಲ್ಡ್ರನ್ಸ್ ಹಾಸ್ಟೆಲ್ ಅಲೈನ್ಸ್, ಈಗ ಆಲ್ ಟ್ಯಾಕ್ಸಬಲ್ ಅಲೈನ್ಸಸ್ ಎಲ್ಲ ತೊಗೊತೀವಿ. ಅಲ್ಲಿಗೆ 4,09,200 ಬರುತ್ತೆ. ಇದರಲ್ಲಿ ದಟ್ ಈಸ್ 15% ಆಫ್ ಸ್ಯಾಲರಿ. ಇಲ್ಲಿ ಎಂಪ್ಲಾಯರ್ ಓನರ್ ಆಗಿದೆ, ಅಕಾಮಿಡೇಷನ್ ಓನರ್ ಆಗಿದ್ದರಿಂದ 15% ಆಫ್ ಸ್ಯಾಲರಿ ತೊಗೋತೀವಿ. 15% ಆಫ್ 4,09,200 ಅಂತಂದರೆ 61,380 ಬರುತ್ತೆ. ಪ್ಲಸ್ ಇಲ್ಲಿ ಫರ್ನಿಚರ್ ಕೊಟ್ಟಿದ್ದಾರೆ 1,00,000 rupees, ಅದ್ರ 10% ತೊಗೊತೀವಿ, 10,000 rupees. ಟೋಟಲ್ 71,380 ಈಸ್ ಟ್ಯಾಕ್ಸಬಲ್ ಅಮೌಂಟ್ ಆಫ್ RFA. ಮತ್ತು ಫ್ರೀ ಟೆಲಿಫೋನ್ ಆ್ಯಸ್ ಯೂಶಲ್ ಟ್ಯಾಕ್ಸ್ ಫ್ರೀ. ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಕೊಟ್ಟರೆ, ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ ಎಂಪ್ಲಾಯ್ ಮಾಡಿಸಿದಾಗ ಟ್ಯಾಕ್ಸ್ ಫ್ರೀ, ಯಾಕಂದರೆ ಮೆಡಿಕಲ್ ಈಸ್ ಎಸೆನ್ಷಿಯಲ್, ಹಾಗಾಗಿ ದಟ್ ಈಸ್ ಎಕ್ಸಂಪ್ಷನ್, ಟ್ಯಾಕ್ಸ್ ಫ್ರೀ ಕೊಡ್ತೀವಿ. ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಪೇಯ್ಡ್ ಅಂದರೆ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಕೊಟ್ಟರೆ ಏನಾಗುತ್ತೆ, ಎರಡು ಕಡೆ ಪೇರ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಅಂದರೆ ಪ್ರೊಫೆಷನ್ ಟ್ಯಾಕ್ಸ್ ಕೊಟ್ಟಾಗ ಒಂದು ಎಂಪ್ಲಾಯಿಗೆ ಇನ್ಕಮ್ ಆಗುತ್ತೆ ಇದು, ಹಾಗಾಗಿ ಇನ್ಕಮ್ಗೆ ಸೇರಿಸ್ಕೊಳ್ತೀವಿ. ಮತ್ತು ಡಿಡಕ್ಷನ್ಸ್ ಕೊಡ್ತೀವಿ. ಎಂಪ್ಲಾಯಿ ಪೇ ಮಾಡಿದಾಗ ಡಿಡಕ್ಷನ್ಸ್ ಮಾತ್ರ ಕೊಡ್ತೀವಿ. ಹಾಗಾಗಿ ಇಲ್ಲಿ ಎಂಪ್ಲಾಯರ್ ಪೇ ಮಾಡಿದ್ದಾನೆ, ಹಾಗಾಗಿ ಎಂಪ್ಲಾಯ್ಮೆಂಟ್ ಟ್ಯಾಕ್ಸ್ ಆಗುತ್ತೆ 1,000 rupees ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಎಂಪ್ಲಾಯಿ. ನೆಕ್ಸ್ಟ್ ಎಂಪ್ಲಾಯರ್ಸ್ ಕಂಟ್ರಿಬ್ಯೂಷನ್ ಟು RPF. ನೋಡಿ, ಇದನ್ನು ಎಂಪ್ಲಾಯರ್ಸ್ ಕಂಟ್ರಿಬ್ಯೂಷನ್ RPF ಮಾಡಿದಾಗ ನಾವು ಸ್ಯಾಲ್ರಿ ಯಾವ್ದು ತೊಗೊಬೇಕು, ಬೇಸಿಕ್ ಸ್ಯಾಲ್ರಿ ಹೇಳ್ತೀವಲ್ಲ, HRAಗೆ ಏನು ತೊಗೊತೀವಿ ಅದು ತೊಗೊತೀವಿ. ಬೇಸಿಕ್ ಸ್ಯಾಲ್ರಿ, DA ಇಫ್ ಇಟ್ ಇಸ್ ಅ ಪಾರ್ಟ್ ಆಫ್ ಸ್ಯಾಲ್ರಿ ಆಗಿದ್ರೆ, ಮತ್ತು ಕಮಿಷನ್, ಈ 3 ತೊಗೊತೀವಿ. ಈ ಪ್ರಾಬ್ಲಮಲ್ಲಿ ಬೇಸಿಕ್ ಸ್ಯಾಲ್ರಿ ಮತ್ತು DA ಎರಡೇ ತೊಗೊತೀವಿ, ಕಮಿಷನ್ ಇಲ್ಲ ಇಲ್ಲಿ. ಅಲ್ಲಿಗೆ ಬೇಸಿಕ್ ಸ್ಯಾಲ್ರಿ 2,40,000 ಮತ್ತು 72,000, ಅಲ್ಲಿಗೆ 3,12,000 ಬರುತ್ತೆ. 14% ಆಫ್ 3,12,000 rupees ಅಂದರೆ 43,680 ಬರುತ್ತೆ. ಇದರಲ್ಲಿ ಎಕ್ಸಂಪ್ಷನ್ 12% ಎಕ್ಸಂಪ್ಷನು 37,440, ರಿಮೈನಿಂಗ್ 6,240 ಈಸ್ ಟ್ಯಾಕ್ಸಬಲ್. ಆಮೇಲೆ ಇಂಟ್ರೆಸ್ಟು 14% ಇದೆ, 14,000 ಕೊಟ್ಟಿದ್ದಾರೆ. 14% ಆಫ್ 14,000 ಅಂದರೆ ಇಲ್ಲಿ ಎಕ್ಸಂಪ್ಷನ್ 9.5% ಅಂದರೆ 9,500 rupees. ಟೋಟಲ್ 4,500 rupees ಈಸ್ ಟ್ಯಾಕ್ಸಬಲ್. ಓಕೆನಾ, 4,500 ಟ್ಯಾಕ್ಸಬಲ್ ಆಗುತ್ತೆ. ಈಗ ಇಷ್ಟೇ, ಇದರಲ್ಲಿ ಗ್ರಾಸ್ ಸ್ಯಾಲ್ರಿ ದಟ್ ಈಸ್ 4,99,320 ಬರುತ್ತೆ. 4,99,320 ದಿಸ್ ಈಸ್ ಗ್ರಾಸ್ ಸ್ಯಾಲ್ರಿ. ಅಗೇನ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 16, ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ 50,000, PT 1,000, ಅಲ್ಲಿಗೆ 51,000 ರೂಪಾಯಿ ನಾವು ಡಿಡಕ್ಷನ್ಸ್ ಕೊಡ್ತೀವಿ. ರಿಮೈನಿಂಗ್ ಟೋಟಲ್ ಸ್ಯಾಲ್ರಿ ಈಸ್ 4,49,320, ಸಾರಿ 4,48,320. ದಿಸ್ ಈಸ್ ಎ ಟೋಟಲ್ ಸ್ಯಾಲ್ರಿ. ಓಕೆನಾ, ದಟ್ ಈಸ್ ಸ್ಟೇಟ್ಮೆಂಟ್ ಶೋಯಿಂಗ್ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಆಫ್ ಮಿಸ್ಟರ್ ಗಣೇಶ್. ಸೇಮ್ ಸ್ಯಾಲ್ರಿ ಆಸ್ ಇಟ್ ಈಸ್. ಬೇಸಿಕ್ ಸ್ಯಾಲ್ರಿ ಇದೆ, ನೆಕ್ಸ್ಟ್ DA, ಕಮಿಷನ್, ನೆಕ್ಸ್ಟ್ ಬೋನಸ್, ಎಂಟರ್ಟೈನ್ಮೆಂಟ್ ಅಲೌನ್ಸ್ ಫುಲ್ ಅಮೌಂಟ್ ತೊಗೊತೀವಿ. HRA ಇದೆ ಇಲ್ಲಿ. HRAಗೆ ಬೇಸಿಕ್ ಸ್ಯಾಲ್ರಿ ಮತ್ತು DA ಮತ್ತು ಕಮಿಷನ್ 3 ತೊಗೊತೀವಿ, 4,12,000 rupees. ಅಲ್ಲಿಗೆ ಟ್ಯಾಕ್ಸಬಲ್ ಅಮೌಂಟ್ ತೊಗೊಬೇಕಾದ್ರೆ ಆಕ್ಚುಲ್ ಅಮೌಂಟ್ ಆಫ್ HR ರಿಸೀವ್ಡ್ ಈಸ್ 60,000 ಬರುತ್ತೆ. ಲೀಸ್ಟ್ ಆಫ್ ದಿ ಫಾಲೋಯಿಂಗ್: ಆಕ್ಚುಲ್ HR ರಿಸೀವ್ಡ್ ಈಸ್ 60,000, ಓರ್ ರೆಂಟ್ ಪೇಯ್ಡ್ ಮೈನಸ್ 10% ಫಾರ್ಟಿ ಮಾಡ್ಕೊಂಡ್ರೆ 72,000 ಮೈನಸ್ 41,200 ಬರ್ತದೆ, 30,800. ಓರ್ ದಟ್ ಈಸ್ 40% ಸ್ಯಾಲ್ರಿ. ಓಕೆ, 40% ಆಫ್ 4,12,000 rupees ಅಂದರೆ 1,64,800. ಈ ಮೂರರಲ್ಲಿ ಯಾವ್ದು ಲೀಸ್ಟ್ ಇದೆ, 30,800 ಇದೆ, ದಟ್ ಇಸ್ ಅ ಲೀಸ್ಟ್. ಅದನ್ನು ಆಕ್ಚುಲ್ ಅಮೌಂಟ್ ಆಫ್ HR ಮೈನಸ್ ಮಾಡ್ತೀವಿ, 29,200 ಈಸ್ ಟ್ಯಾಕ್ಸಬಲ್. ಮತ್ತು ಇನ್ಕಮ್ ಟ್ಯಾಕ್ಸ್ ಆಫ್ ಮಿಸ್ಟರ್ ಗಣೇಶ್ ಪೇಯ್ಡ್ ಬೈ ದಿ ಎಂಪ್ಲಾಯರ್. ಇದು ಇನ್ಕಮ್ ಟ್ಯಾಕ್ಸನ್ನು ಎಂಪ್ಲಾಯಿ ಪರವಾಗಿ ಎಂಪ್ಲಾಯರ್ ಪೇ ಮಾಡಿದಾಗ ಇನ್ಕಮ್ ಆಗುತ್ತೆ ಎಂಪ್ಲಾಯಿಗೆ, ಹಾಗಾಗಿ ಅಷ್ಟು ಅಮೌಂಟ್ ಟ್ಯಾಕ್ಸ್ ಹಾಕ್ತೀವಿ, 10,000 rupees. ಮತ್ತು ಇದನ್ನೇನು ಮಾಡ್ತೀವಪ್ಪ ಅಂದರೆ ಟೋಟಲ್ ಟ್ಯಾಕ್ಸ್ ಲೈಬಿಲಿಟಿ ನೀವು 6M ಬಂದಾಗ ಟ್ಯಾಕ್ಸ್ ಲೈಬಿಲಿಟಿ ಲೆಕ್ಕ ಹಾಕಬೇಕಾದಾಗ ಅಲ್ಲಿ ಎಂಪ್ಲಾಯರನ್ನು ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ರೆ ಟೋಟಲ್ ಟ್ಯಾಕ್ಸ್ ಬರುತ್ತಲ್ಲ, ಟ್ಯಾಕ್ಸಲ್ಲಿ ಅಷ್ಟು ಅಮೌಂಟನ್ನು ಮೈನಸ್ ಮಾಡ್ತೀವಿ. ಇಲ್ಲೇನೂ ಇಲ್ಲ, ಟ್ಯಾಕ್ಸಬಲ್ ಅಮೌಂಟ್ ಹಾಕ್ಕೊತೀವಿ. ಟೆಲಿಫೋನ್ ಮಾಮೂಲಿ ಟ್ಯಾಕ್ಸ್ ಫ್ರೀ.
ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಆರ್ ಪಿ ಎಫ್ 15% ಆಫ್ ಸ್ಯಾಲ್ರಿ, ಅಂದರೆ ಎಚ್ ಆರ್ ಐಗೆ ಏನು ತೊಗೊಂಬರ್ತಿದ್ದೋ ಅದೇ ಸ್ಯಾಲ್ರಿ ತೊಗೊತೀವಿ. 4,12,000 rupees 15%. ಅದರಲ್ಲಿ 12% ಎಕ್ಸಮ್ಷನ್ ಕೊಡ್ತೀವಿ. ರಿಮೈನಿಂಗ್ 12,360 ಬರುತ್ತೆ. ಇಂಟ್ರೆಸ್ಟ್ ಮಾಮೂಲಿ 10%, ಅಲ್ಲಿಗೆ 10% 30,000 ಅಂದರೆ 9.5 ಎಷ್ಟಾಗುತ್ತೆ? ಟ್ಯಾಕ್ಸಬಲು 1,500 rupees ಟ್ಯಾಕ್ಸ್ ಆಗುತ್ತೆ. ಗ್ರಾಸ್ ಸ್ಯಾಲ್ರಿ 5,39,060 ಬರುತ್ತೆ. ಎಕ್ಸಮ್ಷನ್ನು ಒಂದೇ ಒಂದು ಸಣ್ಣ ಡಿಡಕ್ಷನ್ಸ್ ಮಾತ್ರ ಬರುತ್ತೆ, ಇನ್ಯಾವುದು ಪಿ ಟಿ ಯಾವುದೂ ಇಲ್ಲ. ಅಲ್ಲಿಗೆ 4,89,060. ದಿಸ್ ಈಸ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಆಫ್ ಮಿಸ್ಟರ್ ಗಣೇಶ್. ಓಕೆನಾ? ಇದು 2017 ಪೇಪರ್ ನೋಡಿ, ಈ ಥರ ಸಿಂಪಲ್ ಆಗಿರುತ್ತೆ, ಆರಾಮಾಗಿ ಓದ್ಕೊಳ್ಳಿ. ಓಕೆನಾ? ರೈಟ್.